ಸಮಾವೇಶದ ಗೌರವ ಅಧ್ಯಕ್ಷರಾದಂಥ ಡಾಕ್ಟರ್ ಸುಂದರ್ ನಾಯ್ಕ್ ಅವರೇ, ನಮ್ಮ ಸಮಾವೇಶದ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಗಣ್ಯರೇ ಹಾಗೂ ಎಲ್ಲ ನಮ್ಮ ಮರಾಠಿ ಸಮುದಾಯದ ಬಾಂಧವರೇ, ಈವಾಗಲೇ ಹೇಳಿದ ಹಾಗೆ ನಮ್ಮ ಕರಾವಳಿ ಮರಾಠಿ ಸಮಾವೇಶ 2024ರ ಅಂತಿಮ ತೆರೆ ಬೀಳ್ತಾ ಇದೆ. 22 ವರ್ಷಗಳ ನಂತರ ಇಂಥ ಒಂದು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಸುಮಾರು 15,000 ಜನಕ್ಕಿಂತಲೂ ಹೆಚ್ಚಿನ ಜನರು ಈ ಸಮಾವೇಶದಲ್ಲಿ ಭಾಗವಹಿಸಿ ಒಂದು ಐತಿಹಾಸಿಕವಾದಂತಹ ಸಮಾವೇಶವನ್ನು ನಾವೆಲ್ಲರೂ ಒಟ್ಟು ಕೂಡಿ ಆಚರಿಸಿದ್ದೇವೆ. ಈ ಸಮಾವೇಶದ ನಮ್ಮ ಏನು ಧ್ಯೇಯೋದ್ದೇಶಗಳು ಇದ್ದವೋ ಅದರ ನಾವು ಸಂಪೂರ್ಣವಾಗಿ ಯಶಸ್ವಿಯನ್ನು ಸಾಧಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಮೊದಲನೆಯದಾಗಿ ಯಶಸ್ಸು ಅಂದರೆ ನಾವು ಇಷ್ಟು ಜನ ನಮ್ಮ ಸಮುದಾಯದ ಜನರು ಇವತ್ತು ಇಲ್ಲಿ ಒಟ್ಟುಗೂಡಿ, ನಿನ್ನೆ ಕೂಡ ಅಷ್ಟೇ ಅಲ್ಲದೆ ಕಳೆದ 3-4 ತಿಂಗಳಿಂದ ನಮ್ಮ 33 ಕಮಿಟಿಗಳ ಧುರೀಣರು, ಅದರ ಜೊತೆಗೇ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ 33 ಕಮಿಟಿಗಳ ಸುಮಾರು 350ಕ್ಕಿಂತಲೂ ಹೆಚ್ಚಿನ ಪದಾಧಿಕಾರಿಗಳು ನಾವೆಲ್ಲರೂ ಪದೇ ಪದೇ ಮೀಟಾಗಿ ಎಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡಿ ಈ ಒಂದು ಸಮಾವೇಶವನ್ನು ನಾವು ಆಚರಿಸಿದ್ದೇವೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕ್ರಿಯೆಯಲ್ಲಿ ಹಿಂದಿನ 4 ತಿಂಗಳಲ್ಲಿ ನಾವು ಅದೆಷ್ಟು ಸಲ ನಾವು ಒಂದುಗೂಡಿ ನಾವು ವಿಷಯಗಳನ್ನು ಚರ್ಚಿಸ್ತೇವೆ. ನಮ್ಮಲ್ಲಿ ಒಂದು ಬಾಂಧವ್ಯ ಅನ್ನುವಂಥ ಅಂಥದ್ದು ಅದೆಷ್ಟು ಗಟ್ಟಿಮುಟ್ಟಾಗಿದೆ, ಅದೆಷ್ಟು ಅಭಿವೃದ್ಧಿಗೊಂಡಿದೆ ಅನ್ನೋಂಥದ್ದು ತುಂಬ ಸಂತೋಷಕರವಾದಂಥ ವಿಷಯ. ಇವತ್ತಿಲ್ಲಿ 15,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಪಾಲ್ಗೊಂಡಿರೋದು, ನಿನ್ನೆ ಉದ್ಯೋಗ ಮೇಳದಲ್ಲಿ 2-2.5 ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಪಾಲ್ಗೊಂಡಿರೋದು, ನಮ್ಮ ಸಮುದಾಯದ ಜನರು ಒಟ್ಟು ಕೂಡಿ ನಮ್ಮ ಸಮುದಾಯದ ಬಗ್ಗೆ ಚರ್ಚೆ ಮಾಡಿರುವಂಥದ್ದು, ನಮ್ಮಲ್ಲಿ ಭ್ರಾತೃತ್ವದ, ಸಹೋದರತ್ವದ, ಒಂದೇ ಕುಟುಂಬ ಅನ್ನುವಂತಹ ಒಂದು ಭಾವನೆಯನ್ನು ಉಂಟು ಮಾಡಿರುವಂಥದ್ದು. ಅದೊಂದು ಒಳ್ಳೆಯ ಒಂದು ವಿಷಯ. ಅದನ್ನು ಮುಂದಕ್ಕೆ ಕೊಂಡೊಯ್ಯಲು, ನಮ್ಮ ಸಮಾಜವನ್ನು ಮುಂದಕ್ಕೆ ಕೊಂಡೊಯ್ಯಲು ಪೂರಕವಾಗಲಿಕ್ಕೆ ಅಂತ ಅನಿಸ್ಕೊಂಡಿದ್ದೇನೆ. ಇದರ ಜೊತೆಗೇ ನಿನ್ನೆಯ ಉದ್ಯೋಗ ಮೇಳದಲ್ಲಿ ಸುಮಾರು 213 ಜನಕ್ಕೆ ಉದ್ಯೋಗ ಸಿಕ್ಕಿದೆ ಅನ್ನುವಂತಹದ್ದು ಒಂದು ತುಂಬ ಸಂತೋಷಕರವಾದ ಸಂಗತಿ. ಇದರ ಒಂದು ಪ್ರೇರಣೆ ಅಂದರೆ ನಮಗೆ ಇನ್ನು ಮುಂದೇನೂ ಕೂಡ ಇಂತಹ ಉದ್ಯೋಗ ಮೇಳ ಮಾಡಲಿಕ್ಕೆ ಸ್ಫೂರ್ತಿ ಸಿಕ್ಕಿದೆ. ನಮಗೆ ಯಶಸ್ಸು ಕಂಡ ನಂತರ ಇದನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ, ಇನ್ನೂ ಹೆಚ್ಚಿನ ಕಂಪನಿಗಳನ್ನು, ಇನ್ನೂ ಹೆಚ್ಚಿನ ನಮ್ಮ ಯುವತಿಯರನ್ನ ಕರೆದು ಇಂಥ ಒಂದು ಸೌಲಭ್ಯ ಕಲ್ಪಿಸಲು ನಮಗೆ ಒಂದು ಸ್ಫೂರ್ತಿದಾಯಕ ಆಗಿದೆ ಅಂತ ನಾನು ಅನಿಸ್ಕೊಂಡಿದ್ದೇನೆ. ಇದರ ಜೊತೆಗೇ ನಾವು ಇಲ್ಲಿ ಇವತ್ತಿನ ಇಡೀ ದಿನ 4 ವಿಚಾರಗೋಷ್ಠಿಗಳನ್ನು ಮಾಡಿ ಅದರ ನಮ್ಮ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಲಿರುವ ಪ್ರಯತ್ನವನ್ನು ಮಾಡಿದ್ದೇವೆ. ಮೊದಲನೆಯ ವಿಚಾರಗೋಷ್ಠಿ ಡಾಕ್ಟರ್ ಮೋಹನ್ ಆಳ್ವ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸಿದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ, ನಮ್ಮ ಕೌಶಲ ವಿಕಾಸದ ಬಗ್ಗೆ, ಉದ್ಯೋಗದ ಬಗ್ಗೆ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಅಭಿವೃದ್ಧಿಯ ಬಗ್ಗೆ ಅವರು ತುಂಬ
ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸಿದ್ದಾರೆ. ಅದರ ಜೊತೆಗೇ ಆರೋಗ್ಯದ ಬಗ್ಗೆಯೂ ಕೂಡ ನಮಗೆಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಾನು ಅವರ ಒಂದು ನಡೆ, ಅವರ ಒಂದು ನುಡಿ, ಸಜ್ಜನತೆ ಎಲ್ಲವನ್ನು ಕಂಡು ಅವರಿಗೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾವೆಲ್ಲ ಇಡೀ ಮರಾಠಿ ಸಮುದಾಯದವರು ಎಲ್ಲರೂ ಕೂಡ ಅವರು ಕೊಟ್ಟಂತಹ ಸಹಕಾರ, ಅವರು ಕೊಟ್ಟಂತಹ ಮಾರ್ಗದರ್ಶನ, ಅವರ ಒಂದು ಉದಾರತೆಗೆ ನಾವು ಎಲ್ಲರೂ ಚಿರಋಣಿಗಳಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದರ ಜೊತೆಗೇ ಶಶಿಧರ್ ಶೆಟ್ಟಿ ಬರೋಡ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ತುಂಬ ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು. ಅವರ ಈ ಸಹಾಯವನ್ನು ಕೂಡ ನಾವು ಯಾವತ್ತೂ ಮರೆಯುವಂತಿಲ್ಲ. ನಮ್ಮ ಬರುವಂತಹ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ನಾನು ಅನಿಸ್ಕೊಂಡಿದ್ದೆ ಅವರ ಸಹಾಯ, ಅವರಂತಹ ಇನ್ನೂ ಹಲವಾರು ದಾನಿಗಳ ಸಹಾಯ ಇದೆ ಅಂತ ಇಟ್ಕೊಂಡು ನಾನು ನಂಬ್ಕೊಂಡಿದ್ದೇನೆ. ಅದರ ಜೊತೆಗೇ ನಮ್ಮ ಈ ಸಮಾವೇಶ ಯಶಸ್ವಿ ಆಗಬೇಕಾದ್ರೆ ಹಲವಾರು ಮಂದಿ ನಮ್ಮ ಮರಾಠಿ ಬಾಂಧವರು, ಅದರ ಜೊತೆ ಮರಾಠಿಯೇತರ ಬಾಂಧವರು ಕೂಡ ತುಂಬ ತನು ಮನ ಧನದಿಂದ ಸಹಾಯವನ್ನು ಮಾಡಿದ್ದಾರೆ. ಎಲ್ಲರಿಗೂ ನಾವು ಚಿರಋಣಿಗಳಾಗಿದ್ದೇವೆ. ಅವರ ಸಹಾಯವನ್ನು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ. ನಮ್ಮ ಆಚಾರ ವಿಚಾರ, ಭಾಷೆ, ಸಂಸ್ಕೃತಿಯ ಬಗ್ಗೆ ಇವತ್ತು ವಿಚಾರಗೋಷ್ಠಿಗಳನ್ನು ಮಾಡಿ ನಮ್ಮಲ್ಲಿಯೇ ವಿವಿಧತೆ ಬಗ್ಗೆ ಅದನ್ನು ವಿಚಾರವನ್ನು ಮಾಡಿದ್ದೇವೆ. ಅದರ ಜೊತೆಗೇ ನಾವು ಮುಂದಿನ ಪೀಳಿಗೆ ಹೇಗೆ ಕೊಂಡೊಯ್ಯಬೇಕು, ಅದನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು, ನಮ್ಮ ಪರಿಚಯ, ನಮ್ಮ ಐಡೆಂಟಿಟಿಯನ್ನು ಹೇಗೆ ಮೇಂಟೈನ್ ಮಾಡಬೇಕ ಬಗ್ಗೆ ನಾವು ಒಂದು ಒಳ್ಳೆಯ ಒಂದು ವಿಚಾರಗೋಷ್ಠಿಗಳನ್ನು ನಡೆಸಿದ್ದೇವೆ. ಇದೊಂದು ನಾನು ಅಂದ್ಕೊಂಡಿದ್ದೇನೊಂದು ಆರಂಭ ಮಾತ್ರ. ಇಂಥ ವಿಚಾರಗೋಷ್ಠಿಗಳು ಇನ್ನೂ ಕೂಡ ಹಲವಾರು ವಿಷಯಗಳಲ್ಲಿ ನಡೆಯುವಂಥ ಅವಶ್ಯಕತೆ ಇದೆ. ಅದನ್ನು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಬೇರೆ ಬೇರೆ ಕಡೆಯಲ್ಲಿ ಆಯೋಜಿಸಿದರೆ ತುಂಬ ಒಳ್ಳೆಯದಂತ ತಿಳ್ಕೊಂಡಿದ್ದೇನೆ. ಇನ್ನೊಂದು ವಿಷಯ ಅಂದರೆ, ನಮ್ಮ ಈ ಒಂದು ಸಮಾವೇಶದ ಸಂಘಟನೆಯಲ್ಲಿ ಹೊಸ ನಾಯಕತ್ವ ಮುಂದೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಕೂಡುವಳಿಗಳ ಮಹಿಳಾ ಸಂಘಟನೆಗಳು, ಯುವ ಸಂಘಟನೆಗಳು, ಜಿಲ್ಲಾ ಸಂಘಟನೆಗಳು, ಅದರ ಜೊತೆಗೆ ತಾಲೂಕು ಸಂಘಟನೆಗಳು, ಅದರ ಕೆಳಗಡೆ ಇವನ್ ಬೇರೆ ಗ್ರಾಮ ಲೆಕ್ಕದಲ್ಲಿ ಕೂಡ ಸಂಘಟನೆಗಳು, ಅದು ಮಾತ್ರ ಅಲ್ಲದೆ ಎಲ್ಲ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ, ಕಾಸರಗೋಡಿನಿಂದ, ಕೇರಳದಿಂದ ಎಲ್ಲರೂ ಇದರಲ್ಲಿ ಮುಕ್ತವಾಗಿ ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿದ್ದೀರಿ. ಇದೇ ಒಂದು ಸಂಘಟನಾ ಕಾರ್ಯ ಅನ್ನುವಂಥದ್ದು ತುಂಬ ಒಂದು ವಿಶೇಷವಾದಂತಹ ಒಂದು ಕಾರ್ಯ. ಈ ಕಾರ್ಯದಲ್ಲಿ ನಮ್ಮ ಯುವಕರು, ನಮ್ಮ ಹಿರಿಯರು, ನಮ್ಮ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ತುಂಬು ಹೃದಯದಿಂದ, ಮನದಾಳದಿಂದ ಭಾಗವಹಿಸಿದ್ದಾರೆ. ಎಲ್ಲರೂ ಬೆವರನ್ನು ಸುರಿಸಿದ್ದಾರೆ. ಅವರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಅಷ್ಟು ಮಾತ್ರನೇ ಅಲ್ಲದೆ ಇಂಥ ಸಮಾವೇಶಗಳು ನಾವು ಪದೇ ಪದೇ ಮಾಡುವಂಥದ್ದು ಅವಶ್ಯಕತೆ ಇದೆ. ಬೆಳಿಗ್ಗೆ ಮೋಹನ್ ಆಳ್ವ ಅವರು ಹೇಳಿದರು, ಬೇರೆ ಸಮುದಾಯದವರು ಪ್ರತಿ ವರ್ಷ, ಅಷ್ಟು ಮಾತ್ರನೇ ಅಲ್ಲದೆ ಬೇರೆ ಮಹಿಳೆಯರ, ಯುವಕರ, ಅದು ಬೇರೆ ಬೇರೆ ಅಂಗಗಳ ಸಮಾವೇಶಗಳನ್ನು ವರ್ಷಪ್ರತಿ ಮಾಡುವಂತಹ ಪ್ರತಿ ಕೂಡ ನಾವು ಕಾಣ್ತಾ ಇದ್ದೇವೆ. ನಮಗೆ 22 ವರ್ಷ ತಾಗಿದ್ರು, ಆದರೆ ನಮಗೆ ಮುಂಬರುವ ವರ್ಷಗಳಲ್ಲಿ ಕಡಿಮೆ ಅಂದರೂ ಒಂದು 5 ವರ್ಷಕ್ಕೊಮ್ಮಾದರೂ ಇಂಥ ಸಮ್ಮೇಳನವನ್ನು ನಾವು ಮಾಡಬೇಕು. ಈ ಸಮ್ಮೇಳನಗಳನ್ನು ಬೇರೆ ಬೇರೆ ಕಡೆ ಮಾಡಬೇಕು. ಉಡುಪಿಯಲ್ಲಿ, ಮಂಗಳೂರಲ್ಲಿ, ಬೆಂಗಳೂರಲ್ಲಿ, ಅಥವಾ ಕಾಸರಗೋಡಿನಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದೇ ತಾಲೂಕು ಮಟ್ಟದಲ್ಲಿ ಇರ್ಬೋದು. ಅಲ್ಲಿಯ ಸಂಘಟನೆ, ಅಲ್ಲಿಯ ನಮ್ಮ ಮುಖಂಡರುಗಳಿಗೆ, ಅಲ್ಲಿಯ ನಮ್ಮ ಸಮುದಾಯದ ಪದಾಧಿಕಾರಿಗಳಿಗೆ ಕೂಡ ಸಂಘಟನೆ ಮಾಡುವಂತಹ ಅವರು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಎಲ್ಲರ ಜೊತೆ ಸೇರಿ ಅದನ್ನು ಹೊಂದಾಣಿಕೆಕೊಂಡು ಮಾಡಿಕೊಂಡು ಹೋಗುವಂಥ ಅವ್ರಿಗೆ ಕೂಡ ಒಂದು ಅನುಭವ ಸಿಗಬೇಕು. ಅವರು ಕೂಡ ಮುಂದೆ ಬರಬೇಕು, ಅಲ್ಲಿ ಕೂಡ ನಾಯಕತ್ವ ಉದ್ಭವಿಸಿ ಬರಬೇಕು ಅಂತ ನಾನು ಆಶಿಸ್ತೇನೆ. ಈ ಸಮಾವೇಶಕ್ಕೆ ಶ್ರಮಿಸಿದಂತಹವರು ಹಲವಾರು ಮಂದಿ ಕಮಿಟಿಗಳ ಎಲ್ಲ ಸದಸ್ಯರುಗಳು, ಅದರ ಜೊತೆ ಕಮಿಟಿ ಇಲ್ಲದೇ ಕಮಿಟಿಯ ಸದಸ್ಯತ್ವ ಅಥವಾ ಪದಾಧಿಕಾರಿಗಳಾಗಿರದೆಯೇ ಕೂಡ ಎಲ್ಲ ಸಂಘ ಸಂಸ್ಥೆಗಳಿಂದ, ಎಲ್ಲ ಕಡೆಯಿಂದ, ಮುಖ್ಯವಾಗಿ ನಾನು ಹೇಳುವುದಂದರೆ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಹೊರತುಪಡಿಸಿ ಚಿಕ್ಕಮಗಳೂರಿನಲ್ಲಿ, ತೀರ್ಥಹಳ್ಳಿಯಲ್ಲಿ, NR ಪುರದಲ್ಲಿ, ಬೆಂಗಳೂರಿನಲ್ಲಿ, ಕೊಡಗಿನಲ್ಲಿ ಎಲ್ಲ ಕಡೆಯಿಂದ ಎಲ್ಲರೂ ನೀವು ಬಂದಿದ್ದೀರಾ. ಎಲ್ಲ ಕಡೆ ತುಂಬ ಪ್ರಚಾರವನ್ನು ಮಾಡಿದ್ದೀರಾ. ಎಲ್ಲರನ್ನ ಅಲ್ಲಿಂದ ಸೇರಿಸಿಕೊಂಡು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದೀರಾ. ನಮ್ಮ ಈ ಸಮಾವೇಶದ ಸಂದೇಶ ಏನಿದೆ, ನಮ್ಮ ಸಮುದಾಯವನ್ನು ಒಂದು ಬಲಿಷ್ಠ
ಶಿಕ್ಷಿತ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ, ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ಸರ್ವಾಂಗೀಣ ಒಂದು ಥರದಲ್ಲಿ ಅಭಿವೃದ್ಧಿ ಹೊಂದು ನಾವು ಇಡೀ ಸಮಾಜದಲ್ಲಿ, ದೇಶದಲ್ಲೇ, ನಾಡಿನಲ್ಲೇ ನಾವು ಯಾವ ಬೇರೆ ಸಮುದಾಯಕ್ಕಿಂತಲೂ ಕಡಿಮೆ ಇಲ್ಲ. ಅಂದರೆ ವಿ ಆರ್ ಸೆಕೆಂಡ್ ಟು ನನ್ ಅಂತ ಒಂದು ಸಂದೇಶವನ್ನು ಈ ಒಂದು ಸಮಾವೇಶದ ಮೂಲಕ ನಾವು ನಾಡಿನ ಜನತೆಗೆ ಕೊಟ್ಟಿದ್ದೇವೆ. ಅದನ್ನು ನಾವು ಇನ್ನು ಮುಂದೆ ಕೂಡ ಮುಂದುವರಿಸಬೇಕು. ಮುಂದೆ ಇದನ್ನು ಇನ್ನೂ ಮುಂದೆ ಹೆಚ್ಚು ಬಲವರ್ಧಿಸಿ ಅದನ್ನು ಅಂಥ ಒಂದು ಸಂಘಟನೆಯನ್ನು ನಾವು ಇಟ್ಟುಕೊಳ್ಬೇಕು, ಮುಂದುವರಿಸಬೇಕಂತ ನನ್ನ ಒಂದು ಮನದ ಅಂತರಾಳದ ಅನಿಸಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಸಮಾವೇಶವನ್ನು ನಾವು ಸಂಘಟನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಮಗೆ ಹಲವಾರು ನಮ್ಮ ಒಂದು ನಡುವಿನ ಒಂದು ಅಭಿಪ್ರಾಯಗಳನ್ನು ಹೊಂದಾಣಿಕೆ ಮಾಡುವಾಗ ಅದರಲ್ಲಿ ನಮಗೆ ಹಲವಾರು ಒಳ್ಳೆಯ ಒಂದು ಅನುಭವ ಸಿಕ್ಕಿದೆ ಅಂತ ನಾನು ಅನಿಸ್ಕೊಂಡಿದ್ದೇನೆ. ಯಾರ್ಯಾರು ಈ ಸಮಾವೇಶದ ಸಂಘಟನೆಯಲ್ಲಿ ನಿರತರಾಗಿದ್ದಾರೋ, ಬೆವರು ಸುರಿಸಿದ್ದಾರೋ ಅವರೆಲ್ಲರೂ ಇವತ್ತಿನ ಸಮಾವೇಶ ಮುಗಿದ ನಂತರ ಕಾಣ್ತಾ ಇದೆ. ಅವರೆಲ್ಲ ಅನುಭವಸ್ಥರಾಗಿ ಎಲ್ಲ ಕೌಶಲವನ್ನು, ಸ್ಕಿಲ್ಸ್, ಆರ್ಗನೈಸೇಷನ್ ಸ್ಕಿಲ್ಸ್ ಏನಿದೆ, ಅದು ನೆಟ್ವರ್ಕಿಂಗ್ ಸ್ಕಿಲ್ಸ್ ಏನಿದೆ, ಅದನ್ನು ಎಲ್ಲ ಮನವರಿಕೆ ಮಾಡಿಕೊಂಡು ಅದನ್ನು ಕರಗತ ಮಾಡಿಕೊಂಡು ಬಂದಿದ್ದಾರೆ ಅನ್ನೋಂಥದ್ದು ಹೇಳುವಂಥದ್ದು ತುಂಬ ಇಷ್ಟಪಡ್ತಾ ಇದ್ದಾನೆ. ಇನ್ನು ಇದರಲ್ಲಿ ನಾವು ಅರಿತುಕೊಂಡಂತಹ ವಿಷಯ ಅಂದರೆ ನಮ್ಮ ಸಮುದಾಯದಲ್ಲಿ ಕೂಡ ಹಲವಾರು ಥರದ ಒಂದು ಅಭಿಪ್ರಾಯಗಳಿವೆ, ಹಲವಾರು ಥರದ ಆಚರಣೆಗಳಿವೆ, ವಿಚಾರಗಳಿವೆ, ಹಲವಾರು ಥರದ ಐಕಾನ್ಸ್ ನಮ್ಮದು ಏನಿದೆ, ರಾಷ್ಟ್ರ ನಾಯಕರು ಇರ್ಬೋದು, ಐತಿಹಾಸಿಕ ನಾಯಕರು ಇರ್ಬೋದು, ಧರ್ಮಗುರುಗಳು ಇರ್ಬೋದು. ವಿವಿಧತೆ ಅನ್ನುವಂಥದ್ದು ನಮ್ಮ ಇಡೀ ಭಾರತ ದೇಶದ್ದೇ ಒಂದು ಅತ್ಯಂತ ಒಂದು ಒಳ್ಳೆಯ ವಿಚಾರ. ವಿವಿಧತೆಯಲ್ಲೇ ಏಕತೆಯನ್ನು ನಾವು ಭಾರತದ ಒಂದು ಸಂಸ್ಕೃತಿಯಲ್ಲೇ, ಒಂದು ನಾಗರಿಕತೆಯಲ್ಲಿ, ಪ್ರಬುದ್ಧ ನಾಗರಿಕತೆಯಲ್ಲಿ ಕಾಣುವಂಥದ್ದು ನಮ್ಮ ಇಡೀ ಸಮುದಾಯದಲ್ಲೇ ಅದನ್ನು ನಾವು ಕಾಣುವಂಥದ್ದು ಒಂದು ಕೂಡ ವೈಶಿಷ್ಟ್ಯ ಅಂತ ತಿಳ್ಕೊಂಡಿದ್ದೇನೆ. ಅಂಥ ವೈಶಿಷ್ಟ್ಯದಲ್ಲೇ, ಅಂಥ ವಿವಿಧತೆಯಲ್ಲೇ ನಾವು ಏಕತೆಯನ್ನು ಕಾಣಬೇಕು, ಎಲ್ರಿಗೂ ಗೌರವ ಕೊಡಬೇಕು. ಯಾವುದೇ ರಾಷ್ಟ್ರ ನಾಯಕರಿರಲಿ ಅಥವಾ ಐತಿಹಾಸಿಕ ನಾಯಕರಿರಲಿ ಅಥವಾ ಧರ್ಮಗುರುಗಳಿರಲಿ, ಯಾವುದೇ ಧರ್ಮವಿರಲಿ, ಪಂಥವಿರಲಿ ಅಥವಾ ಯಾವುದೇ ವಿಚಾರವಿರಲಿ, ಎಲ್ಲದಕ್ಕೂ ಗೌರವ ಕೊಟ್ಟು ಎಲ್ಲರ ಮನಸ್ಸಿಗೂ ಕೂಡ ಸಮಾಧಾನವಾಗುವಂತೆ ಒಟ್ಟು ಕೂಡಿ ನಾವು ಈ ಸಮಾವೇಶವನ್ನು ಆಚರಿಸಿದ್ದೇವೆ. ಇದೇ ನಮಗೆ ಮುಂದಿನ ಜನಾಂಗಕ್ಕೆ, ಮುಂದಿನ ಯುವ ಪೀಳಿಗೆಗೆ ಇದೇ ಒಂದು ನಾಂದಿ ಅಂತ ಹೇಳಿಸ್ಕೊಂಡಿದ್ದೇನೆ. ಯಾಕಂದರೆ ನಮ್ಮ ಬರುವ ಜನಾಂಗ ಕೂಡ ಇಂಥ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಎಲ್ಲರೂ ಒಟ್ಟು ಕೂಡಿ ಎಲ್ಲರೂ ಅದರಲ್ಲಿ ಕೊಡುಗೆಯನ್ನು ಕೊಟ್ಟು ಈ ಇಡೀ ಮರಾಠಿ ಸಮುದಾಯವನ್ನು, ನಮ್ಮ ಈ ಜನಾಂಗವನ್ನು ಮುಂದಕ್ಕೆ ಒಂದು ಬಲಿಷ್ಠ ಜನಾಂಗವಾಗಿ ಅದನ್ನು ಮುಂದುವರಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಯುವ ಪೀಳಿಗೆಯ ಮುಂದೆ ಇದೆ. ಈ ಸಮಾವೇಶದಲ್ಲಿ ರಾತ್ರಿ ಹಗಲು ಶ್ರಮಪಟ್ಟ, ಬೆವರು ಸುರಿಸಿದವರಂದರೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ರಾಮಚಂದ್ರ ಕೆಂಬಾರೆಯವರು. ಅವರಿಗಿಂತಲೂ ಜಾಸ್ತಿ ಇಳಿ ವಯಸ್ಸಿನಲ್ಲಿ ಶ್ರಮಪಟ್ಟಂತಹ, ಈ ವಯಸ್ಸಿನಲ್ಲಿ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಭೇಟಿ ಕೊಟ್ಟಂತಹ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುಂದರ್ ನಾಯಕ್ ಅವರು, ಕಾರ್ಯಾಧ್ಯಕ್ಷರಾದಂಥ ರಾಮಚಂದ್ರ ಕೆಂಬಾರೆಯವರು, ಪ್ರಧಾನ ಕಾರ್ಯದರ್ಶಿ ಅಂತ ಶಂಕರ್ ನಾಯಕ್ ಅವರು, ಮತ್ತು ಸಂಚಾಲಕರಾದಂಥ ಬಾಲಕೃಷ್ಣ ಅವರು, ಸಹ ಸಂಚಾಲಕರಾದಂಥ ಪ್ರಕಾಶ್ ನಾಯಕರು ಅವರು, ಮತ್ತು ಹಣಕಾಸು ಸಮಿತಿಯ ಮಹಾಲಿಂಗ ನಾಯಕರು, ನರಸಿಂಹ ನಾಯಕರು, ಇನ್ನೂ ಹಲವಾರು ಎಲ್ಲ ಸಮಿತಿಗಳ ಪದಾಧಿಕಾರಿಗಳು ಎಲ್ಲರೂ ಕೂಡ, ಇವರೆಲ್ಲರೂ ರಾತ್ರಿ ಹಗಲು ಕಳೆದ 4-5 ತಿಂಗಳಿಂದ ತನ್ನ ಚಟುವಟಿಕೆಗಳನ್ನು, ಎಲ್ಲ ಕೆಲಸವನ್ನು ಬಿಟ್ಟು ಈ ಸಮಾಜದ ಅಭಿವೃದ್ಧಿಗಾಗಿ, ಸಮಾವೇಶದ ಯಶಸ್ಸಿಗಾಗಿ ಬೆವರನ್ನು ಸುರಿಸಿದ್ದಾರೆ. ನಾವು ಅವರಿಗೆಲ್ಲರಿಗೂ ಕೃತಜ್ಞರಾಗಬೇಕು. ಅವರ ಒಂದು ಸಾಧನೆ ಏನಿದೆ, ಈ ಸಮಾವೇಶದ ಯಶಸ್ಸು, ನಾನು ಇವರ ಒಂದು ಸಾಧನೆಗೆ
ಇವರ ಕೊಡುಗೆಗೆ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಎಲ್ಲ ಮರಾಠಿ ಬಾಂಧವರಿಗೆ ಕೊಡುತ್ತಾ ನನ್ನ 2 ಶಬ್ದಗಳನ್ನು ಮುಗಿಸ್ತೇನೆ. ಜೈ ಮಹಾಮಾಯಿ.